Hello guys, good morning. ಸೊ ಇವತ್ತು ಸೆಕೆಂಡ್ ಡೇ ವಯನಾಡಲ್ಲಿ. ಸೊ ಇವರು ಅದೇ ಮ್ಯಾನೇಜರ್ ಏನಿದ್ದಾರೆ ಅವ್ರು ಹೇಳಿದ್ರು 9 ಗಂಟೆ ಅಷ್ಟರಲ್ಲಿ ರೆಡಿ ಹಾಕಿ ಪ್ಲೇಸಸ್ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಈಗ ನಾನು ಫ್ರೆಶನ್ ಅಪ್ ಆಗಿಬಿಟ್ಟು ರೆಡಿ ಆಗಬೇಕು. ಸೊ ಎಸ್ ಕಮಾನ್, ಎಲ್ಲ ರೆಡಿ ಆದಮೇಲೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಲೋ ಗಾಯ್ಸ್, ಸೊ ಇವಾಗ ಎಲ್ಲ ರೆಡಿ ಎಲ್ಲ ಆಯಿತು. ಸೊ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಮಾಲ್ ಮಿನಿ ರೆಸ್ಟೋರೆಂಟ್ ಥರ ಇದೆ, ಕೆಫೆ ಥರ. ಸೊ ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಸೊ ಊಟಕ್ಕೆ ಬಂದಿದ್ದೀವಿ. ಹೆಂಗಿದೆ ನನ್ನ ಔಟ್ಫಿಟ್? ಆ್ಯಕ್ಚುಲಿ ಇದೊಂಥರ ಫಸ್ಟ್ ಟೈಮ್ ಆಗ್ತಾ ಇರೋದು. ಸೊ ಅರೌಂಡು ಜೋ ಅನ್ನಿ ಸಿಂಗರ್ ಅಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ. ಪುಟ್ಟು ಪುಟ್ಟು ಓ ಇಡ್ಲಿ ಅಂದರೆ ಆಲ್ಮೋಸ್ಟ್ ಇಡ್ಲಿ ಥರ ಇದು. ಅವರು ಊದಿಸ್ತಾರೆ ಅನ್ಸುತ್ತೆ ಹಪ್ಪಳನ. ವಾಟರ್ಮೆಲನ್ ಹೆಲ್ದಿ, ಪುಟ್ಟು ಹೆಲ್ದಿ. ಅದೇ ಅದಕ್ಕೆ ಹೆಲ್ದಿ ಅಂತ ತೋರಿಸ್ತಾ ಇದ್ದೀನಿ. ಹೆಂಗಿದೆ ಹಪ್ಪಳ? ಇದು ಹಪ್ಪಳ ನೋಡಿ ಗೈಸ್, ಎಷ್ಟು ಊದ್ಕೊಂಡೈತೆ ನವೀನ್ ಥರ. ಮತ್ತು ಕಾಫಿ ಇನ್ನೊಂದು ಆ್ಯಡ್ ಆಗಿದೆ. ಇದೇನು ಬೀನ್ ಇಲ್ಲ ಇಡ್ಲಿ ಇದೆಯಪ್ಪ. ಅಯ್ಯೋ ಎಲ್ಲ ಪುಡಿ ಹಾಕ್ತೈತೆ. ಹೆಂಗೋ ತಿಂತಾಯಿದ್ದೀರಾ? ಕಲ್ಸ್ಕೊಂಡೆ ತಿನ್ಬೇಕು. ಅನ್ನ ಸಾಂಬಾರು ಗೊತ್ತಾ? ಕಲ್ಸ್ಕೊಂಡು ತಿನ್ಬೇಕಾ? ಕಲ್ಸ್ಕೊಂಡು ತಿನ್ಬೇಕು. ಈ ಥರ ಹತ್ಕೊಂಡು ಹೋಗ್ತಾ ಇರೋದು ಸೂಜಿಪಾರ ವಾಟರ್ಫಾಲ್ಸ್. ವಾಟರ್ಫಾಲ್ಸಾ? ತಿರ್ಗಾ ನೀರಿಗೆ ಇಳಿಬೇಕಾ? ಇಲ್ಲ ನಡೆಯಲ್ಲ. ನಾನು ಬೇರೆ ರೆಡಿ ಎಲ್ಲ ಆಗ್ಬಿಟ್ಟು ಆಮೇಲೆ ವಾಟರ್ಫಾಲ್ಸಲ್ಲಿ ಇಳಿ ಅಂದರೆ ಆಗಲ್ಲ. ನಡೆಯಲ್ಲ ಅನ್ಸುತ್ತೆ. ನೋ ಇಳಿಯಿಂಗ್, ಓನ್ಲಿ ಸೀಯಿಂಗ್. ಈಗ ಆಟೋ ಬಂದಿದೆ, ಆಟೋಲ್ಲಿ ಹೋಗ್ತಾ ಇದ್ದೀವಿ. ಸೂಜಿ 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 ಸೂಚಿ 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 ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿದ್ದೀನೋ? ಹಾಕ್ತಿದ್ರೆ ಚೆನ್ನಾಗಿದ್ದೀನೋ? ಹಾಕ್ತಿದ್ರೇ ಚೆನ್ನಾಗಿದ್ದೀನಿ ಅಷ್ಟು. ಮಗು ದೊಡ್ಡದಾಯ್ತು ಹಿಂಗೆ ಚೆನ್ನಾಗಿ. ಕರೆಕ್ಟಾಗಿಲ್ವಾ ನಂದಿದು? ತಿರ್ಗಾ ಆ ಕಡೆ ಎಲ್ಲ ಹೊರಟಿದ್ದೀವಿ ಫಾಲ್ಸ್ ಹತ್ರ. ಲೆಟ್ಸ್ ಗೋ. ಅಮ್ಯೂಸ್ಮೆಂಟ್ ಪಾರ್ಕ್ ಗೈಸ್. ನಾವು ಫಾಲ್ಸ್ ಅನ್ಕೊಂಬಂದ್ವಿ, ನೋಡಿದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೆ ಯಾವುದು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಅಂದರೆ ಬೆಟ್ಟದಲ್ಲಿ ಬ್ರಿಡ್ಜ್ ಇದೆ, ಅಲ್ಲಿ ಹೋಗ್ಬೇಕು, ಚೆನ್ನಾಗಿದೆ. ಸೊ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. 150 ಅಂತೆ ಪರ್ ಪರ್ಸನ್ನು. ಅಲ್ಲ ಹೇಳ್ತಿದ್ದೆ. ಸೊ ಎಸ್, ಈಗ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ ನಾವು. ನಿಮ್ಮ ಮುಂದೆ ಬ್ಲಾಗೇ ಮಾಡೋಕ್ಕಾಗೋದಿಲ್ಲ ನನ್ನ. ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು. ಇವಾಗ 1 ಕಿಲೋಮೀಟರ್ ನಡಿಬೇಕು. ಬಿಸಿಲು, ಸಣ್ಣ ಇದ್ದೀನಿ ನಾನು, ಬರೀ ಕೈ ಕಾಲು ದಪ್ಪ ಅಷ್ಟೇ. ಅದಕ್ಕೆ ದಪ್ಪ ಅದೇ ಶಟಪ್ ಆಯಿತು. ಸಣ್ಣ ಆಗಿ ತೋರಿಸ್ತೀನಿ ನೋಡಿ ಗೈಸ್. ಬಾಡಿ ಶೇಮಿಂಗ್ ಮಾಡ್ತಾ ಇದ್ದಾನೆ. ಶೇಮಿಂಗ್ ಅಲ್ಲ, ದಪ್ಪ ಅಂತಂದರೆ ಇನ್ನೇನು, ಫಿಟ್ನೆಸ್ಗೆ ಮೋಟಿವೇಟ್ ಮಾಡ್ತೇನೆ. ಶಟಪ್ ಫಿಟ್ ಆಗಿರಲಿ ಅಂತ. ನಾನು ಇದ್ದೀನಿ. ಇಲ್ಲಿಂದ ಬಿಡ್ತೀರಾ? ಚೂರು ದಪ್ಪ ಆಗಂಗಿಲ್ಲ ಗೈಸ್, ದಪ್ಪ ಅಂತಾರೆ.
ಗೈಸ್ 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 ಗಾಯ್ಸ್ 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 ಏನಕ್ಕೆ ಗಜ್ಜೆ ಅಂತ ಅದ್ರ ಏನು ಏನಕ್ಕಿರೋದಲ್ಲಿ ಹಿಂದೆ ಕ್ಯಾಪು ಅವನಿಗೆ ಕೇಳ ಪಾಪ ಆದ್ರೆ ಅರ್ಥ ಮಾಡ್ಕೋಬೇಕು ನೀನು. ನೀರು ಹಾಕ್ತೀರಾ ವಿಘ್ನೇಶ್ ಫೋಟೋ ಹಾಕಿದ್ದಾನೆ. ಕಾಣಿಸ್ತಾ ಇಲ್ಲ ತಾನೇ ನಿಮ್ಗೆ? ಇರು ಏ ಅದು ಮುದ್ದಾಗೆ ಇದೆ ಪಾಪ ಆ್ಯಕ್ಚುಲಿ. ವಿಘ್ನೇಶ್ ಅದಕ್ಕೆ ಇಮೋಷನಲ್ ಆಗಿ ನೋಡ್ತಾ ಇದ್ದಾನೆ. ಅದಾ ಇಲಿಲೋ ಗೈಸ್ ನೋಡಿ, ನಾವು 3 ಜನ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆತ್ರ ಬಿಟ್ಟಿದ್ದೀನಿ ನೋಡಿ ಎಷ್ಟು ಆತ್ರ. ಒಬ್ಬನೇ ಹೋಗ್ಬಿಟ್ಟು ಫುಲ್ ಫೀಲ್ಸಲ್ಲಿ ನೋಡ್ತಾವನು. ಎಷ್ಟು ಮುಂದೆ ಹೋಗಿದ್ದ ಗೊತ್ತಾ ಅವನು. ನಾವಿವಾಗ ಆಲ್ಮೋಸ್ಟ್ ಹತ್ರ ಬಂದಾದ್ಮೇಲೆ ಇವಾಗ ಕಾಣಿಸೋನೆ. ಪ್ರತ್ವೇಕ್ ಏನು ಕಳ್ಕೊಂಡಿದ್ಯಾ ಅಂದೆ. ಏನೋ ಕಳ್ಕೊಂಡಿರೋ ಅಂತೆಲ್ಲ ನೋಡ್ತಾ ಇದೆಯಾ. ಸೌಂಡು ನೋಡು ಏನು ಫುಲ್ ಪೀಸ್ಫುಲ್ ಆಗಿದೆ. ಹರಿನಾ ಹರಿನಾ ಯಾರೋ ಕೂಗ್ತವ್ರೆ. ನೀರಿದೆ ಅಲ್ಲಿ. ನಾನು ಬರಲ್ಲ, ನನ್ನ ವೀಡಿಯೋಸ್ನೆಲ್ಲ ಹಾಳು ಮಾಡ್ತೀಯ. ಎಷ್ಟು ಚೆನ್ನಾಗಿರೋ ಫೋಟೋಸ್ ಎಲ್ಲ ಹಿಡ್ಕೊಡ್ತೀನಿ ಗೈಸ್. ಇಂಥವ್ರು ಇದ್ದಾರಲ್ಲ, ನನಗೆ ಹಿಡ್ಕೊಳೋದಿಲ್ಲ. ಇವರು ಎಸ್ಪೆಷಲಿ ಇವರು ಹುಷಾರು ಗೈಸ್. 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ದೂರ ಇದೆ. ಮೆಟ್ಲುಗಳು ನೋಡಿ ಡೀಪಾಗಿದೆ, ಎಷ್ಟು ಉದ್ದುದ್ದ ಇದ್ದಾವೆ ಮೆಟ್ಲುಗಳು. ಯಪ್ಪ 1 ಕಿಲೋಮೀಟ್ರು ಅಂದರೂ ನಡ್ಕೊಂಡು ಬರ್ತಾನೇ ಇದ್ದೀವಿ. ಸೌಂಡ್ ಅಂತೂ ಬರ್ತಿದೆ ನೀರು. ಹತ್ರ ಬಂದ್ವಿ ಅನ್ಸ್ಕೊತೀನಿ. ನೋಡಿ ಗೈಸ್, ಕಾಣಿಸ್ತಿದೆ ಅಲ್ಲಿ ವಾಟರ್ ಫಾಲ್ಸ್. ಅಲ್ಲಿಗೆ ಹೋಗ್ತಾ ಇರೋದು ಇವಾಗೆಲ್ಲ. ನೀನೇನೋ ಮಾಡ್ತಾಯಿದ್ದೀಯ ನಿಂತ್ಕೊಂಡು? ಎಲ್ಲ ಆಗಲೇ ಆಟ ಆಡ್ತಿದ್ದಾರಲ್ಲಿ. ನಾವು ನೀರಿಗೆಲ್ಲ ಇಳಿಯಲ್ಲ, ಬಿಕಾಸ್ ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ. ನೆನ್ನೆನೇ ನೀರಲ್ಲಿ ಎಲ್ಲ ಆಟ ಆಡಿದ್ದೀವಿ. ಇವತ್ತು ಜಸ್ಟ್ ಎಲ್ಲ ನೋಡ್ಕೊಂಡು ಹೋಗೋದಷ್ಟೇ. ಓ ಮೈ ಗಾಡ್. ಕರ್ಕೊಂಡು ಹೋಗ್ತಾ ಇದ್ದಾರೆ ತಾತ ಅಜ್ಜಿನ. ಅವ್ರ ರಿಯಾಕ್ಷನ್ ಟ್ರೂ ಲವ್. ಯಾರು ಈ ಕಾಲದಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ. ನೀವು ಇದ್ದೀರಾ? ಆವಾಗಲೇ ಜನ ಖಾಲಿ ಇದ್ದರು. ವಿಡಿಯೋ ಮಾಡೋಣ ಅಂತ ನಿಂತ್ಕೊಂಡ್ರು. ಸ್ಟಾರ್ಟ್ ಮಾಡಿದೆ, ಎಲ್ಲ ಜನಗಳು ಬಂದ್ಬಿಟ್ಟು. ಅವಾಗ ಖಾಲಿ ಇದ್ದರು ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ವಿಡಿಯೋ ಹಿಡಿಯೋಕ್ಕೆ ಕೂತಿದ್ದೆ. ನಾನು ಇಲ್ಲಿ ಕೂತಿದ್ದೀನಿ. ಬಿಸಿಲು, ಸನ್ಸ್ಕ್ರೀನ್ ಮರ್ತೋದೆ. ಟ್ಯಾನ್ ಆಯ್ತೀನಿ ಇವತ್ತು. ಅಳ ನನ್ನ ಕೈಯೆಲ್ಲ ಆಯ್ತಲ್ಲ. ಇವಾಗ ತಾನೇ ಗೈಸ್ ಟ್ಯಾನ್, ಕೈ ಎಷ್ಟು ಟ್ಯಾನ್ ಆಗಿದೆ ಗೊತ್ತಾ. ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಓ ಡಲ್ ಆಗ್ಬಿಟ್ಟಿದ್ದೀವಿ ಗಾಯ್ಸ್. ಹೋಗ್ಬೇಕಾದ್ರೆ ಫುಲ್ ಜೋಶು, ಬರ್ಬೇಕಾದ್ರೆ ಫುಲ್ ಡಲ್ಲು. ಮೈ ಗಾಶ್, ನಾನು ಡಲ್ ಆಗಿರೋ ರೀಸನ್ ಇವನೇ. ಒಂದು ಫೋಟೋ ನೆಟ್ಟಿಗೆ ಇಟ್ಕೊಟ್ಟಿಲ್ಲ ಗೈಸ್ ಅವನು. ಅವನು ಮಾತ್ರ ಅಂದ್ಕೊಂಡ್ಬಿಟ್ಟು ಹಿಡ್ಕೊಂಡ್ಬಿಡ್ತಾನೆ. ಕೆಳಗಡೆ ನೋಡ್ಕೊಂಡು ಎಲ್ಲ ಹಿಡ್ಕೊಂಡ್ಬಿಡ್ತಾನೆ. ಕೇಸ್ ಕಮೆಂಟ್ ಹೌಸ್ದಲ್ಲೂ ಬೀಡ್ ಹೆಂಗಿದೆ? ಚೆನ್ನಾಗಿಲ್ಲ ನೋಡಿ ಅವನು. ಕೈಯೇನಾಯ್ತು ನೋಡಿ ಅವನಿಗೆ. ಏಯ್ ಆಟಗಳು ಆಡ್ತವ್ರೆ. ನಿಮಗೆ ಬಾಂಚತ್ ಯಾರು ಗೊತ್ತಾ? ಬಾಂಚತ್
ಅಲ್ಲೊಂದು ಬಾಣ್ ಚತ್ ಹೋಗ್ತೈತೆ ನೋಡು. ಕೇಳ್ಸಲ್ಲ ಬಿಡು ಅಷ್ಟು ದೂರದಿಂದ. ಏನಂತದಿ ಕೊಡು. ಹಂಗಲ್ಲ, ಆವಾಗಲೇ ಕೊಟ್ಟಲ್ಲ, ಉಲ್ಟಾ ತಿರುಗಿದ್ದೆ. ಇವನಿಗೇನೋ ಆಗೈತಿ ಇವತ್ತು. ಆಗಂಗಿಲ್ರಿ, ನಮ್ಮ ಕೈಯಲ್ಲಿ ಆಗಂಗಿಲ್ರಿ. ಶೆಕೆ, ಬಿಸಿಲು. ಇವತ್ತೇ ಸನ್ಸ್ಕ್ರೀನ್ ಹಚ್ಕೊಂಬಂದಿಲ್ಲ. ಆಯಿತು 10 ಬಿಸಿಲಲ್ಲಿ ಕಾಣಿಸ್ತಾನೆ ಇಲ್ಲ. ಪ್ಲೀಸ್ ರೈಸ್ ಏನಾದರೂ ತಿನ್ನೋಣ ಪ್ಲೀಸ್. ನೆನ್ನೆಯಿಂದ ಚಪಾತಿ ಪರೋಟ ತಿಂದು ಹಾಂ ಚೆನ್ನಾಗಿದ್ರೆ ತಿನ್ನೋಣ. ಐ ವಾಂಟ್ ರೈಸ್. ರೈಸ್ ನೀವು ಯಾರು ರೈಸ್ ಪರ್ಸನ್ ಕಮೆಂಟ್ ಹಾಕಿ. ಐ ಡೋಂಟ್ ನೋ ವೈ ಐ ಲೈಕ್ ರೈಸ್ ಐಟಮ್ಸ್ ಮೋರ್ ದೆನ್ ಚಪಾತಿ ತಿಂತೀನಿ, ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ರೈಸ್ ಐಟಮ್ ಸ್ವಲ್ಪ ಖುಷಿಯಿಂದ. ಅದು ಅನ್ನ ಸಾಂಬಾರು ಇದ್ಬಿಟ್ರೆ, ಬೇಳೆ ಸಾರನ್ನ ಅದಂತೂ ಮಸ್ತ್. ಬಸ್ಸಾರು हिम्मत रखो. हिम्मत है, आप लोग ही धीरे से चल रहे हो. हम नेचर को फील कर रहे. ಬೇಡ ಹಿಂದಿ ಕೇಳ್ಕೊಂಡು ಏನೋ ಟುನ್ ಏನು ಹಾಡು? ತುಂಟೂರು ಡುಂಡು ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿನೇ ಬೇಕು ಬಿಡ ನಿಂಗೆ. ನಿನ್ ಮ್ಯೂಸಿಕ್ ಇದಕ್ಕೂ ಸಂಬಂಧನೇ ಇಲ್ಲ. ಟುಂಟುಡು ಈಗ ನೀಬ್ರು ಹಂಗು ಒಂದ್ ರೀಲು ಏನ್ ಗೊತ್ತಾ, ನೀನ್ ಫೋನ್ ಯೂಸ್ ಮಾಡ್ತಾ ಇರೋ, ನಾನು ಕತ್ಕೊಂಡು ಹೋಗ್ಬಿಡ್ದಲ್ಲ, ನಾನು ಫೋನ್ ಯೂಸ್ ಮಾಡ್ತಾ ಇರೋ, ಕತ್ಕೊಂಡು ಹೋಗ್ಬಿಡ್ಬೇಕು. ನೋಡ್ಕೊಂಬರ್ತೀನಿ ನಾನು ಅಂತ ನಿಂತ್ಕೊಂಡ್ಬಿಡ. ಕರೆಕ್ಟ್, ಚೆನ್ನಾಗಿದೆ. ಪ್ಲೀಸ್ ಮಾಡೋಣ, ಪ್ಲೀಸ್. ನೀವು ಮಾಡಿದ್ರಲ್ಲ, ನೀನು ನಡ್ಕೊಂಡ್ ಬರ್ತಾ ಇರೋ, ನೀನು ನಡ್ಕೊಂಡ್ ಬರ್ತಾ ಇರೋ. ನವೀನ ಹಿಂಗೆ ಬರ್ತಾ ಇರ್ಲಿ, ನವೀನ ಹಿಂದೆ ನೋಡಿದ್ರೆ ನೀವಿಬ್ರು ಕೈ ಹಿಡ್ಕೊಂಡಿರ್ಬೇಕು. ಪ್ಲೀಸ್ ಮಾಡೋಣ ಒಂದ್ಸತಿ, ಅದು ಮಾಡೋಣ. ಎದೆಯಲ್ಲಿ ಕಲ್ಲಿರೋರಿಗೆ ಫೀಲೇ ಆಗಲ್ಲ ಅಂತ ಹೇಳೋ ಡೈಲಾಗು. ಮಾಡು ರಾಕಿ, ನನ್ನ ಮೇಲೆ ಮಾಡು. ಓ ಮೇಘನ ನೋಡ್ರಿ ಬ್ಯೂಟಿಫುಲ್. ನೆಕ್ಸ್ಟ್ ಹಂಗೆ ಕೊಡ್ತಾ ಇರ್ಬೇಕು ವರ್ಡ್ಸು. ವಿಘ್ನೇಶ್ ಹೇಳೋ, ಅದ್ರ ವರ್ಡ್ ಕೊಡು. ಒಂದು ವರ್ಡಿಂದ ನೀವೇ ಫುಲ್ ಆಡಬೇಕು. ನೀವು ಕೊಡ್ತಾ ಇರ್ಬೇಕು, ಅದು ಟ್ಯಾಲೆಂಟ್. ಓಕೆ, ಬ್ಯೂಟಿಫುಲ್. ಆಮೇಲೆ ನೆಕ್ಸ್ಟ್ ವರ್ಡ್ ಕೊಡ್ರು. ವಿಘ್ನೇಶ್. ಮೇಘನ ನೋಡ್ರಿ ಬ್ಯೂಟಿಫುಲ್, ವಿಘ್ನೇಶ್ ನೈಟು ಫುಲ್. ಚೆನ್ನಾಗಿಲ್ಲ ಕೇಳಕ್ಕೆ. ಆಮೇಲೆ ಪೃಥ್ವಿಕ್ ಇದ್ದಾನೆ ಬಾಂಡ್ ಚತ್, ನವೀನ್ ಒಬ್ನೇ ಸೂಪರ್. ಅವನೊಬ್ಬರು ಮಾತ್ರ ಹೊಗಳ್ಕೊಬಿಟ್ಟ. ನನಗೆ ದೇವ್ರ ಒಂದು ವರ ಕೊಡ್ಬೇಕು. ಏನು ವರ ಗೊತ್ತಾ? ಇದನ್ನ ಎಷ್ಟು ದೂರ ಆಗ್ತೀನೋ ಅಷ್ಟು ದೂರ ಫುಲ್ ಲೈನ್ ನಂದೇ ಅಂತ. ಸುಮ್ಮನೆ ಇಷ್ಟ ಆಗ್ತೀನಿ ಅಷ್ಟೇ ನಾನು. ನಿನ್ನ ಆಸೆ ನಂಗೆ ಗೊತ್ತಿಲ್ಲ. ಗೈಸ್, ಇಲ್ಲೊಂದು ಅಂಗಡಿಗೆ ಬಂದಿದ್ವಿ, ಒಂದು ಪಿಕ್ಕಲ್ ಟೆಸ್ಟ್ ಮಾಡಿಸಿದ್ರು. ಮಸ್ತಿದೆ ಇದು, ಹನಿ ಪಿಕ್ಕಲ್ ಅಂತ ಮಸ್ತಿದೆ. ಅಂದರೆ ಖಾರ ಸ್ವೀಟು ಎರಡು. ನಾನೊಂದು ತೊಗೊಂಡೆ, ವಿಘ್ನೇಶ್ ಒಂದು ತೊಗೊಂಡ. ನಾನು ತೊಗೊಂಡೆ ಒಂದು ಗಾಯ್ಸ್ ಒಂದು. ಇಲ್ಲ, ಪಿಕ್ಕಲ್ ತೊಗೊಂಡಿಲ್ಲ. ಪಿಕ್ಕಲ್ಗೆ ಒಂದು ಬೇಕಲ್ಲ, ಅದು ತೊಗೊಂಡೆ. ಅವರೆಲ್ಲ ವೈನ್ ತೊಗೊಂಡ್ರು ಅಲ್ಲಿಗೆ. ನಮ್ಮಗೆ ಅವ್ರ ಅಮ್ಮಗೆ ಮನೆಗೆ ವೈನ್, ನನಗೆ ಗ್ರೇಪ್ ವೈನ್. ನಮ್ಮ ಅವ್ರಿಗೆ ನೋಡ್ರೆ ಪಕ್ಕ ಹೊಡಿತಾರೆ. ಯಾಕೆ? ಆಯಿತು, ಅವರು ಕೇಳ್ತಾ ಇದ್ದಾರೆ ಬೇಕಾ ಅವ್ರ ಮನೆಗೆ ಅಂತ. ನಾನು ನಮ್ಮ ಮನೆಗೆ ಕೇಳಲ್ಲ. ಹಾಂ, ಎಲ್ಲ ಹೊಡೆದಾಕ್ಬಿಟ್ರು ನಮ್ಮ ಮನೇಲಿ. ಬೇಡ ಪರವಾಗಿಲ್ಲ, ಸುಮ್ಮನೆ ತಿರ್ಗಾ ಯಾಕೆ ಹೊಡೆದಾಕಿದ್ರೆ ನಮ್ಮ ಬೆಕ್ಕುಗಳು ಫಸ್ಟೇ ಬಿಡಲ್ಲ. ವೈನ್, ಗ್ರೇಪ್ ವೈನ್. ಬೇರೆ ಏನಾದರೂ ತೊಗೊತೀರಾ? ಏನಂತೆ ಬೇಕಂತ?
ಓಕೆ ಫಿಫ್ಟಿಗೆ ಮಾತಾಡೋದು 3 ತೊಗೊಂಡಿದ್ದೀವಿ ಕಡಿಮೆ ಮಾಡ್ತೀನಿ ಅಂದ್ರೆ ಆಲ್ರೆಡಿ ಫಸ್ಟ್ ಅವಾಗ 4 ಇಸ್ಕೊಬೋದು, ನೀವು ಒಂದು ಇಸ್ಕೊತಾನಲ್ಲ. ಎಲ್ಲ ಇಯರಿಂಗ್ಸ್ ಈ ಬ್ಯಾಗ್ಸ್ ಇದೆಲ್ಲ ಗೈಸ್, ಇದೆಲ್ಲ ತೆಂಗಿನ ಚಿಪ್ಪಿಂದ ಮಾಡಿರೋದಂತೆ. ಇದೆಲ್ಲ ತೊಗೊಳ್ಳೋಣ ಅಂದೆ, ಜಾಸ್ತಿ ಹೇಳ್ತಿದ್ದಾರೆ, ಅದಕ್ಕೆ ಸುಮ್ಮನೆ ಬಿಟ್ಟೆ. ಹಾಂ ಬಿಡು, ಪರವಾಗಿಲ್ಲ. ಚಾಕ್ಲೇಟ್ ಟೀ ಬೇಕಾ? ಚಾಕ್ಲೇಟ್ ಟೀ ಚೆನ್ನಾಗಿದೆ. ನಮ್ಮ ಮನೇಲಿ ಟೀನೇ ಕುಡಿಯೋಲ್ಲ, ಕಾಫಿ. ಮಾರ್ನಿಂಗ್ ಒನ್ಸ್, ಆಫ್ಟರ್ನೂನ್ ಒನ್ಸ್. ಅಡ್ವರ್ಟೈಸ್ಮೆಂಟ್ ಇವ್ರು ಚೆನ್ನಾಗಿ ಮಾಡ್ತಾರೆ. ಆಂಟಿ ಅವರೆಲ್ಲ ಫುಲ್ಲು ಏನು ಗ್ರ್ಯಾಬ್, ಕಸ್ಟಮರ್ ಗ್ರ್ಯಾಬ್ ಚೆನ್ನಾಗಿ ಮಾಡ್ತಾರಲ್ಲ. ಎರಡು ಬಾಟ್ಲಿ ಡ್ಯಾಶ್ ಡಮಾರ್ ರೀಫಂಡ್. ನೀವು ನಂಬರ್ ಕೊಡಿ, ಹೊಡೆದಾದ್ರೆ ರೀಫಂಡ್. ಇಲ್ಲ ಸಪ್ರೇಟ್ ಪ್ಯಾಕಿಂಗೇ ಮಾಡಿಬಿಡ್ತೀರಾ? ಬಿಕಾಸ್ ಟ್ರಾವೆಲ್ ಹೋಗ್ತೀವಿ ಅಂದರೆ ಬಸ್ಸಲ್ಲಿ ಹೋಗ್ತೀವಿ, ಸೊ ಟಚ್ ಆದರೆ ಹೊಡೆದೋಗುತ್ತೆ ಅಲ್ಲ. ಬಾಟ್ಲ್ ಸ್ಪಾಂಜ್ ಇರ್ಕಾ? ಇಲ್ಲ, ಅವರು ನಿಮಗೆ ಕನ್ನಡ ಬರಲ್ಲ ಅನ್ಕೊಂಡಿದ್ದಾರಾ? ಕನ್ನಡ ಗೊತ್ತಾನೆ, ಕನ್ನಡ ಮಾತಾಡಿದ್ರೆ ಕನ್ನಡ ಮಾತಾಡಿದೆ, ತೆಲುಗು వచ్చిన ತೆಲುಗು వచ్చు. ಆಂಟಿ ಫುಲ್ ನಾಲೆಡ್ಜ್. അക്കത്തരി എനിക്ക് എന്താ അക്ക? ആ ചേച്ചി ನೋಡಿ ನೀವು ಮರ್ತೋಗಿದ್ದೀರಾ ನಾನು ಬಂದಿದ್ದು. ನೆಕ್ಸ್ಟ್ ಟೈಮ್ ಹೆಂಗೆ ನೆನ್ಪಿಟ್ಕೋತೀರಾ? ಮರ್ತೋಯ್ತು. ಒಂದು ಬಾಟ್ಲಾ? ನೆಕ್ಸ್ಟ್ ಟೈಮ್ ಓ ಇದನ್ನ ರೆಕಾರ್ಡ್ ಮಾಡ್ಕೊಂಡು ತಿನ್ಬಿಡು, ಕೊಡ್ಲೇಬೇಕು ಅವರು. ನಾವು ಬರ್ಬೇಕಾ? ಅಲ್ಲಿಂದ ಎಲ್ಲಿ ಬರೋಬೋದು, ಅಲ್ಲೇ ತಗೊಬೋದಲ್ಲ. ವಿಡಿಯೋ ಕ್ಯಾಮ್ರಾ ಇದೆ, ರೆಕಾರ್ಡ್ ಮಾಡ್ತಾ ಇದ್ದೀವಿ. ಒಂದು ಅಂತ ಪ್ಲಾನ್ ಹಾಕಿದ್ದು, ಇದು ತಗೊಂಡು ಹೋಗ್ತಾ ಇದೀವಿ. ಟೇಸ್ಟ್ ಮಾಡ್ತೀಯಾ ಅಕ್ಕ? இவங்களுக்கு கொஞ்சம் டேஸ்ட் கொடுங்க, இவங்க டேஸ்ட் பார்க்கல. ನಂಗೆ ಫುಲ್ ಗ್ಲಾಸ್. ಫುಲ್ ಗ್ಲಾಸ್ ಸ್ಮಾಲ್. ಇವಂಗೆ ಏಯ್ ಶೇರ್ ಮಾಡಿ, ಓಡಿ ಹೇಳ್ತೀನಿ ಅವ್ನಿಗೆ. ನೋಡಿ ಗುಡ್ ಬಾಯ್ಸ್ ಅಂತಾರೆ, ಆಯ್ತಾ? ಪಿಕ್ಕಲ್ 100. ಗಾಡ್, ಹೊಡೆದ್ರೆ ಅಷ್ಟೇ, ನೀವು ಬರೀ ಗಪ್ಪೆ ಹೊಡಿತೀರಾ ಪಕ್ಕದಲ್ಲಿ ಬಂದರೆ. ಬೇಗ ಐಟಮ್ಸ್, ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಎಲ್ಲ ಅಪ್ರೂವ್. ಡಿಸ್ಕೌಂಟ್ ಮಾಡಿ ಪ್ಲೀಸ್. ನೀವೇ ಹೇಳಿದ್ದು ಒಂದು ಎರಡು ತಗೊಂಡ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ. ನೆಕ್ಸ್ಟ್ ಟೈಮ್ ಬನ್ನಿ. ನೆಕ್ಸ್ಟ್ ಟೈಮ್ ನಾವು ನೋಡಿ 2 ಬದಲು 5 ತಗೊಂಡಿದ್ದೀವಿ. ಇವಾಗ 5 ತಗೊಂಡಿದ್ದೀವಿ ನಾವು. ಓಕೆ, ಪಿಕ್ಕಲ್ 3 ತಗೊಂಡಿದ್ದೀವಿ. ಪಿಕ್ಕಲ್ 3 ಸಾಕಾ? ಹಾಂ 3 ಸಾಕು. 3 ಸಾಕಾ? ಫ್ರಮ್ 1 to 3 ಟೇಸ್ಟ್ ಮಾಡೋಣ. ಒಂದು ಏನೋ ಡಿಫ್ರೆಂಟ್ ಆಗೈತೆ, ಏನು ಅಂತ ಗೊತ್ತಾಗ್ತಿಲ್ಲ. ಬಾ ಅನ್ಸುತ್ತೆ ಅಲ್ಲಿ ಅಟ್ಲೀಸ್ಟ್ ಆಂಟಿ ಇದು ಟೇಸ್ಟ್ ಅದು ಇದಲ್ವಾ? ಏನು ಗ್ರೇಪ್ ಥರ ಅದೇ ಏನು ಅಂತ ಗೊತ್ತಿಲ್ಲ. ಒಂಥರ ಸ್ವೀಟು, ಒಂದು ಸ್ವಲ್ಪ ಏನೋ ಒಂಥರ ಚೆನ್ನಾಗಿದೆ. ಮತ್ತೆ ಏನೋ ಹಾಕ್ತಿದ್ದಾರೆ ಅದಕ್ಕೆ, ಅದೇ ಸ್ವೀಟ್ಗೆ ಏನೋ ಇರ್ಕೊಂಡಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ವಾಟ್ ಇಸ್ ದಿಸ್ ಪೋಸ್? ಹಿಂಗೆ ಎಸ್ಕೇಪ್ ಮಾಡಬೇಡ ಅಂತ ನಾನು ಎತ್ತೀನಿ ನಿಮ್ಮದು ಬ್ಯಾಗ್ ಒಳಗಡೆ ಹಾಕೊಂಡು. ಬಿಟ್ಟು ಆಗಲ್ಲ ಅಷ್ಟೊಂದು. ನೋಡಿ ಗೈಸ್ ಏನು ಪ್ಲ್ಯಾನ್ ಕೊಡ್ತವನೇ, ಇಟ್ಕೊಂಡು ಹೋಗ್ಬಿಡೋಣ ಅಂತ ಅವನಿದನ್ನು. ಇಂಥ ಕಳ್ಳನ ಮಕ್ಳು ಇರ್ತಾರೆ ಅಂತಾನೆ. ಇಲ್ಲಪ್ಪ, ಹೇಳೋದಷ್ಟೇ ಮಾಡಲ್ಲ. ವಿ ಹ್ಯಾವ್ ಸಿವಿಕ್ ಸೆನ್ಸ್.
ಏನು ಸೆನ್ಸು? ಸಿವಿಕ್ ಸೆನ್ಸ್. ನೋಡಿದ್ದೀನಿ. 2000. ಇಂಟು 2360 ಒರಿಜಿನಲ್ ಪ್ರೈಸ್. ಹಮಾರ ಪ್ರೈಸ್ ಬರೀ 60 ಮಾತ್ರನಾ ಕಮ್ಮಿ ಮಾಡಿರೋದು? ಹಮಾರ ಪ್ರೈಸ್ ಪ್ಲೀಸ್. ಸೇಮ್ ನೋ ಬ್ಯಾಲೆನ್ಸ್ 200 பண்ணிட்டீங்க 3260 அண்டாயிரம் செய்யணும் நிற்கணும். பண்ணுங்க காம்ப்ளிமெண்டரி சிப்ஸ் எவ்வளோ காம்ப்ளிமெண்டரி என்ன இது ಶೇಕನಾ? ಶೇರ್ பண்ணிட்டு ಡ್ರೈ ಫ್ರೂಟ್ಸ್ ಪೈನಾಪಲ್ ಚೆನ್ನಾಗಿದಾ? ഒരു 250 grams ತಗೊಳ್ಳಿ. ப்ரூஃப் இது எப்படா? எங்கிட்ட சொல்லுவாங்க அந்த மாதிரி பேசிட்டு சொன்னா அப்பவே நான் நிறைய பேர் வராங்க, அவங்க மெமரி ஃபுல்லா இருக்கும். ஓகே. செகண்ட் டைம் வரும்போது எப்படி தெரியுமா? இவங்க கூட யாரும் வராது. அவங்க ஓகே ஒரு 400 ಬಾಯ್ ಬಾಯ್. ಥ್ಯಾಂಕ್ಸ್ ಆಂಟಿ. ಬಾಯ್ ಬಾಯ್. ಹಾಂ ಇದೆ ಸ್ವಲ್ಪ ಲೈಟ್ ಅಂದರೆ ಸರ್ ಅಂದ್ರೆ ಇದೆ ಅಂದ್ರೆ ಇಲ್ಲಿ ತನಕ ಬರುತ್ತೆ. ಆಡ್ಬೋದು. ಆ ಕಡೆ ಸೈಡ್ ಸ್ವಲ್ಪ ಇದೆ, ಸ್ವಿಮ್ ಮಾಡೋಕ್ಕಾಗಲ್ಲ ಬಟ್ ಆಡ್ಬೋದು. ಫಾಲ್ಸ್ ಇದೆಯಲ್ಲ, ಸೊ ಅಲ್ಲಿ ಆಡ್ಬೋದು. ತಿನ್ಬಿಡ್ಬೇಕು ಅಕ್ಕನ್ ಲೇ ಬಡಿ ತಗೊಂಬರ್ರ ಸದ್ಯಕ್ಕೆ. ಇಷ್ಟೇ ದೂರ 700 ಮೀಟರ್ಸ್. ಅದನ್ನ ಹೇಳಿದ ಹತ್ರನೇ ಇರೋದು, ಹತ್ರನೇ ಇರೋದು. ಅದು ಬಿಡು ಹೋಟೆಲ್ದು ಹೇಳು. ಅದು ನೋಡಬೇಕಲ್ಲ. ಹೋಟೆಲ್ ಅಲ್ಲೇ ಹೋಟ್ಲು ಒಂದು ಇತ್ತಲ್ಲ, ನಾವಿಬ್ರು ಹೋದಾಗ ಒಂದು ಹೋಟ್ಲ್ ಇತ್ತು, ಪಂಚ ಸಮಥಿಂಗ್. ಬಟ್ ಹೆಂಗ್ ಹೋಗೋದು ಇವಾಗ? ನಡ್ಕೊಂಡೆ ಹೋಗೋಣ. ದೂರ ಅಲ್ಲೇ ಇರೋದು ರೆಸಾರ್ಟ್ ಹತ್ರ. ಹೌದಾ? ಹಾಂ ಹಾಂ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಏನಂದ್ರಿ? ಐಸ್ ಕ್ರೀಮ್ ನೆನಪಿಲ್ವಾ? ಓ ಸಾರಿ. ಹೌಸ್ ದ ಟೇಸ್ಟ್? ವಾವ್ ಟೇಸ್ಟಿಂಗ್ ಲೈಕ್ ಎ ವಾವ್. ಮ್ಯಾಂಗೋ ಕೊಡಿ. ಚೆನ್ನಾಗಿದೆ, ಒಂಥರ ಸೇಮ್ ಮ್ಯಾಂಗೋ ತಿಂದಂಗೆ ಇದೆ. ಹೌದಾ? ಅದಕ್ಕೆ ಮ್ಯಾಂಗೋ. ರೆಡ್ ವೆಲ್ವೆಟ್ ಕಚ್ಚಿದ್ರೆ ಚೆನ್ನಾಗಿದೆ. ಶೆಕೆ ಏನಕ್ಕೆ ಎಷ್ಟೊಂದು ಶೆಕೆ? ನೀನು ಆ ಜಾಕೆಟ್ ಬಿದ್ದು ಫಸ್ಟು ಅದನ್ನ ಹಿಡ್ಕೊಂಬಿಟ್ಟು ಶೆಕೆ ಶೆಕೆ ಅಂತೆ. ಐ ಸ್ವಲ್ಪ ಕಚ್ಚು ಒಂದಿದ್ದು ಅವನದು ಖಾಲಿ ಮಾಡ್ಬಿಟ್ಟು ನಂದು ಖಾಲಿ ಮಾಡ್ತಾನೆ ಬಿಟ್ರೆ. ನೀನು ತೆಗ್ದೆ ಬ್ರೋ, ಜೀವನನೇ ಕರೆ ಆಗಿದೆ ಇನ್ನೇನು. ಇಂಥ ಟೈಮಲ್ಲಿ ಎಂತ ಮಾಡಬೇಕು? ಗ್ಲಾಸ್ ಸ್ಟೋರ್ಗೋಣ ಅಂತ ಇಲ್ಲೇ ಅಂದ್ಕೊಂಡಿದ್ದು. ಜನಗಳಿಲ್ಲ ಗೈಸ್ ಇವ ಅನಿಸುತ್ತೆ. ಅವನು ಸ್ವಿಂಗ್ ಇದೆ ಅಲ್ಲಿ, ಹೋಗೊಂಡ್ವಿ. ಬಟ್ ಅಂದರೆ ಸುಮ್ಮನೆ ಅಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗುತ್ತೆ. ಬಿಸಿಲು, ಬೇಜಾನ್ ಬಿಸಿಲು. ಆದರೆ ಟ್ಯಾನು ಅಷ್ಟೇ. ಇಲ್ಲಿ ಅಟ್ಲೀಸ್ಟ್ ಇಷ್ಟು ದಿನ ಬಾಡಿ ಆದರೂ ಟ್ಯಾನ್ ಮಾಡದೆ ಇಟ್ಕೊಂಡಿದ್ದೆ. ಕೈ ಅಂತೂ ಫುಲ್ ಟ್ಯಾನ್ ಆಗಿತ್ತು. ಇವಾಗ ನೆಟ್ಟೆಡ್ ಹಾಕ್ಕೊಂಡಿದ್ದೀನಿ, ಬಾಡಿನೂ ಟ್ಯಾನೇ. ಏನು ಊರಲ್ಲಿ ಹ್ಞೂ ಒಬ್ಬ ಮಾಕ್ ಇರ್ತಾನೆ, ಹ್ಞೂ ಓಕೆನಾ? ಹ್ಞೂ ಜೊತೆ ಇನ್ನೊಬ್ಬ ಶಿಷ್ಯ ಇರ್ತಾರೆ. ಓಕೆ. ಅವರಿಬ್ರು ಎಲ್ಲ ಒಂದು ಸವಾರಿ ಇದಕ್ಕೆ ಹೋಗಿರ್ತಾರೆ, ಹ್ಞೂ ಯಾವುದೋ ಒಂದು ಪ್ಲೇಸ್ಗೆ, ಓಕೆ. ಪವರ್ಫುಲ್ ಪ್ಲೇಸ್ಗೆ. ಅವನು ಸುತ್ತಾಗ್ಬಿಡ್ತಾನೆ ನಡೆದು ಶಿಷ್ಯ. ಹಾಂ. ಅವಾಗ ಮಾಂಕಗೆ ಹೇಳ್ತಾರೆ, ಶಿಷ್ಯ ಮಾಂಕಗೆ ಹೇಳ್ತಾನೆ, ಹ್ಞೂ ಏನು ಬರ್ತಾನೆ ಇಲ್ಲ, ಎಷ್ಟು ನಡೀತಾ ಇದೀವಿ ಅಂತ. ಹ್ಞೂ ಇಲ್ಲೇನು 2 ಕಿಲೋಮೀಟ್ರ್ ಬರ್ತೀವಿ ಅಂತ ಹೇಳ್ತಾನೆ. ಹ್ಞೂ ಅದು 2 ಕಿಲೋಮೀಟ್ರ್ ಆದಮೇಲೆ ಬರಲ್ಲ ಹ್ಞೂ ಹೇಳ್ತಾನೆ, ಬಂದೇನಂತ. ಇಲ್ಲ 1 ಕಿಲೋಮೀಟ್ರ್ ಅಂತ ಹೇಳ್ತಾನೆ.
ಹ್ಞೂ 1 ಕಿಲೋಮೀಟ್ರ್ ಮಾಡ್ತಾರೆ, ಇನ್ನೂ ಬರಲ್ಲ. ಹ್ಞೂ ಹೋಗಿ ಒಂದು 2 ಕಿಲೋಮೀಟ್ರ್ ಅಂತ ಹೋಗ್ತಾನೆ. ಹಂಗೆ ಹೋಗಿ ಫುಲ್ ದೂರ ಹೋಗ್ಬಿಡ್ತಾರೆ. ಮಾರದ ಸ್ಟೋರಿ. ಏನು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಂದ್ಕೊಂಡು ನಡೆದಿದ್ದಕ್ಕೆ ಬರುತ್ತೆ ಅಂತ ಬಂದಿಲ್ಲ. ಅವ್ನು ಫಸ್ಟ್ ಟೈಮ್ 100 ಕಿಲೋಮೀಟರ್ಸ್ ಅಂದರೆ ಬರ್ತಾ ಇರಲಿಲ್ಲ, ಅಲ್ಲೇ ಹೋಗ್ಬಿಡ್ತಿದ್ದ. 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಂದಿದ್ದಕ್ಕೆ ಪುಷ್ ಮಾಡಿದ್ರು. ಆಯ್ತಪ್ಪ. ಎನಿ ಚೇಂಜಸ್ ಇನ್ ಲೈಫ್ ಸ್ಮಾಲ್ ಚೇಂಜಸ್ ಲೀಡ್ಸ್ ಟು ಬಿಗ್ ಚೇಂಜಸ್. ಟಗ್ ಲೈಫ್ ಹಾಕಿ ಇವಾಗ 10 ಟಗ್ ಲೈಫ್ ಬೇರೆ ಗೊತ್ತಿಲ್ಲ. ಸುಸ್ತಾಗುತ್ತೆ. ಎಲ್ಲಿ ದೂರ ಮಾತ್ರ ರೈಟ್ ಅದಕ್ಕೆ. ಸೊ ಅಲ್ಲಿಂದ ನಡ್ಕೊಬಂದ್ವಿ. ಇವಾಗ ಹೋಟೆಲ್ಗೆ ಹೋಗೋಣ ಅಂತ ಬಂದ್ವಿ. ಯಾವುದೋ ಇತ್ತು ಅಂತ ಹೇಳಿದ್ರು ಇವರು. ವಿಗ್ಗಿ ಪ್ರತ್ವಿಕವಾಗಲೇ ನೆನ್ನೆ ನೋಡ್ಕೊಬಂದಿದ್ರು ಅಂತ ನೋಡಿದ್ರೆ ಅಲ್ಲಿ ಬಂದರೆ ಕ್ಲೋಸ್. ಸೊ ಇವಾಗ ಏನು ಮಾಡ್ತಾಯಿದ್ದೀವಿ, ಇನ್ನೊಂದು ಆಂಟಿ ಅಲ್ಲೇ ಕೂತಿದ್ರು ಯಾರೋ, ಅವ್ರು ಹೇಳಿದ್ರು ಇಲ್ಲೊಂದು ರೆಸ್ಟೋರೆಂಟ್ ಇದೆ ಅಂತ. ನೋಡಿದ್ರೆ ಫುಲ್ ಇಲ್ಲಿ ಒಳಗಡೆ ಕಾಡು ಥರ ಇದೆ, ಎಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಕರೆಕ್ಟಾಗಿ ಹೋಗ್ತಾಯಿದ್ದೀವಿ ಅಂತಲೂ ಗೊತ್ತಾಗ್ತಾಯಿಲ್ಲ. ಯಾಕೋ ನಾವು ಕರೆಕ್ಟಾಗಿ ಹೋಗ್ತಾಯಿದ್ದೀವ ಅನ್ನಿಸ್ತದೆ ನೋಡು. ಈ ಇದರಲ್ಲಿ ರೆಸ್ಟೋರೆಂಟ್ ಎಲ್ಲಿ ಇರುತ್ತೆ ವಿಗ್ಗಿ? ನಾನೆಲ್ಲ ವಾಪಸ್ ಹೋಗ್ತೀನಿ. ನಡೆದು ಸುಸ್ತ. ಇನ್ನು ನನ್ನ ಕೈಯಲ್ಲಿ ಆಗಲ್ಲ ನಡೆಯೋಕ್ಕೆ. ಬಿಸಿಲಿಲ್ಲ ಅಂದಿದ್ರೆ ನಡ್ಕೊಂಡು ಹೋಗ್ಬಿಡ್ಬೋದೈತಿ. ಬಿಸಿಲಿಗೆ ಟಯರ್ಡ್ ಇವು ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ. ಏನಿರ್ಬೋದು ಹೇಳಿ ಗೈಸ್. ಇನ್ನೂ ಸಿಕ್ಕಿಲ್ಲ ಹೋಟೆಲ್ ನಮಗೆ. ಅಂದರೆ ಸಿಕ್ಕಿದೆ, ನವೀನ್ ಹೋಗಿದ್ದಾನೆ, ಸಿಕ್ಕಿದೆ ಅವನಿಗೆ. ಅಂದರೆ ಅವನು ನಮ್ಮನ್ನ ವೆಯ್ಟ್ ಮಾಡಿಸ್ದಲ್ಲಿ ನಾನು ಮುಂದೆ ನೋಡ್ತೀನಿ ಅಂತ. ಪಾಪ ಅವನ ಇದ್ರೂ ಹೋಗೋನೆ. ನಾವು ಮಾತಾಡೋಕ್ಕಾಗಲ್ಲ. ಬರ್ತದೆ ಅಂತ ಬರ್ತಾನೆ ಇದ್ದೀವಿ, ಇನ್ನೂ ನಡೀತಾನೆ ಇದ್ದೀವಿ. ಅದು ಹೆಂಗೆ ಖಾಲಿ ರೆಸ್ಟೋರೆಂಟ್ ಇಟ್ಕೊಂಡು ಹೋರೋ ಗೊತ್ತಿಲ್ಲ. ಅದರಲ್ಲಿ ಬೇರೆ ಅಲ್ಲಿ ಐಟಮ್ಸ್ ಎಲ್ಲ ಇಸ್ಕೊಂಡಿದ್ದು ಅದೆಲ್ಲ ಕ್ಯಾರಿ ಮಾಡಿಕೊಂಡು ಬಿಸಿಲಲ್ಲಿ ಸಿಕ್ತು. ಅದೆಲ್ಲ ಅದೇನೋ ಗೊತ್ತಿಲ್ಲ. ಅಲ್ಲಿದೆ ನೋಡಿ ಗೈಸ್, ಎಲ್ಲ ಟಿ ಎಲ್ಲ ನಿಂತಿದ್ದಾವೆ. ಟಿ ಕಾರ್ ಎಲ್ಲ ಫ್ಲಾಗ್ ಬಿಡಿದೆ. ಬ್ಯಾಟಿಂಗ್ ತಿನ್ನೋಣ ಸರ್ರಿಗೆ. ಚೆನ್ನಾಗಿದೆ ಅನ್ಸುತ್ತೆ. ಹೆಂಗೆ ಅನಿಸ್ತದೆ ನವೀನ ಇಷ್ಟು ದೂರ ಆದಮೇಲೆ ಊಟ ಮಾಡೋದಕ್ಕೆ? ತಿನ್ಬೇಕಷ್ಟೇ, ಸರ್ರಿ ತಿನ್ಬೇಕಷ್ಟೆ. ಹೆಂಗೆ ತಿಂತೀನಂದ್ರೆ ತಿಯೇ ಹೇಳಿದ್ದ ಏನೋ ಹೆಂಗೆ ತಿಂತೀನಿ ಅನ್ನ ತಿನ್ಬಿಟ್ಟು ಹೇಳು ಏನಾದರೂ. ಫಸ್ಟು ಹೋಗಿ ಮಲ್ಕೋಬೇಕು. ಬರೀ ಮಲಗೋದ್ರಲ್ಲೇ ಇರು. ಬೆಸ್ಟ್. ನಾನು ಹೇಳ್ತಾ ಇರೋದು ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಅನ್ಸುತ್ತೆ ಗಾಯ್ಸ್. ಏನು ಅನ್ನಿಸ್ತದೆ? ದುಬೈಗೆ ಹೋಗ್ಬೇಕು. ಫಸ್ಟ್ ದುಬೈ. ಯಾವ ದುಬೈ? ಅಲ್ಲಿ ರೀಚ್ಡ್. ಇಲ್ಲಿ ವಿಗ್ಗಿ ಎಲ್ಲವೇ ಕಾರ್ಡ್ ಇದು ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ಡ್ ಇದಂದ್ರೆ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ. ಅಂದರೆ ಕಾರ್ಡ್ ರೀ ಚೆಕ್ ಇನ್ ಮಾಡ್ಸಕ್ಕೆ ಹೋಗಿದ್ದಾರೆ. ವಿಗ್ಗಿ 1 ಡೇಗೆ ಮಾತ್ರ ಹಾಕಿದ್ರು ಅವರು. ಸೊ ರೀ ಚೆಕ್ ಇನ್ ಮಾಡ್ಸಕ್ಕೆ ಹೋಗಿದ್ದಾರೆ. ನಾನು ಏನು ಸಕ್ಕದಾಗಿ ಮಾತಾಡ್ತೀನಿ ನೋಡಿ, ಏನು ಸಕ್ಕದಾಗಿ ಮಾತಾಡ್ತೀನಿ ಅಲ್ಲ. ಅಣ್ಣ ಬಿಟ್ಟು ಅಣ್ಣ. ಇಷ್ಟು ತನಕ ಎಲ್ಲ ರೆಸ್ಟ್ ಮಾಡಿ ರೆಡಿಯಾಗಿ ಈಗ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಇವಾಗ ಶೂಟ್ ಎಲ್ಲ ಆಗಿ ಇವಾಗ ಫೋಟೋ ಸೆಷನ್ಸ್ ನಡೀತಿದೆ. ಫೋಟೋಗ್ರಾಫರ್ ಅಲ್ಲಿ ನೋಡಿ ಉಲ್ಟಾ. ಅದು ಆಫ್ ಆಗಿಬಿಡುತ್ತೋ ನೀನು ಹಿಂಗೆಲ್ಲ ಮಾಡಿ. ಬೇಗ ಕೊಡು ಪೋಸ್. 1% ಇರೋದು. ಹಾಂ ಅದ್ರ ಮೇಲೆ ಕೂತ್ಕೊಳ್ಳೋ. ಹಾಂ ನೋಡಿ ಗಾಯ್ಸ್, ಫೋಟೋ ಸೆಷನ್ಸ್ ನಡೀತದೆ. ಈ ಸೆಷನ್ದು ಮುಗೀತು, ಈ ಸೆಷನ್ದು ನಡೀತಿದೆ. ಕಾಣ್ತಾ ಇದ್ದೀನಿ ಗಾಯ್ಸ್, ನಾನೇ ಚೆನ್ನಾಗಿ ಕಾಣ್ತಾ ಇದ್ದೀನಿ.
ನಾನು ಹೊಡಿತಲ್ಲ ಬಿಟ್ರೆ. ಔಟು, ನಂಗೆ ಗೊತ್ತಿಲ್ಲ. ಹೋಗಿಸ್ಕೊಳ್ಳೋ. ಇಲ್ಲ, ಮೋಸ ಆಡ್ತಾನೆ ಇವನು ಮಾತ್ರ. ಎಲ್ಲ ಕರೆಕ್ಟು, ಏನಿಲ್ಲ. ಏನು ಇಲ್ವೋ, ಈಸ್ಕೊಳ್ಳೋ. ಇಲ್ಲಲ್ಲ, ಯಾವ್ದು ಬಿದ್ದರೆ ಏನು ನಂಗೆ ಗೊತ್ತಿಲ್ಲ. ಕೊಡೋ, ನೀನು ಮಾತ್ರ ನನಗೆ ಬಿಟ್ಟ. ನಂಗೆ ಗೊತ್ತಿಲ್ಲ. ನಾನು ನೋಡಿಲ್ಲ, ನಾನು ಆಡಿದೆ. ಕೊಡು ತಗೊಳ್ಳೋ ಅಷ್ಟೇ. ಗೈಸ್ ಬೆಸ್ಟ್ ಸರ್ವ್. ನಾನು ಔಟು. ಗೈಸ್ ಹೊರಡ್ತಾ ಇದ್ದೀವಿ ಈಗ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಒಂಥರ ಫನ್ ಇತ್ತು. ಈಗ ಹೊರಡ್ತಾ ಇದ್ದೀವಿ. ನೈಟ್ ಟೈಮ್ಸ್ ಎಲ್ಲ ಮಾಡೋಕ್ಕೆ ಆಗ್ತಾಯಿದ್ದಿಲ್ಲ ವಿಡಿಯೋಸು, ಎಲ್ಲ ಫುಲ್ಲು ಟಯರ್ಡಾಗಿ ನಮ್ಮ ಟೈಮ್ಗೆ ನಾವು ಸ್ಪೆಂಡ್ ಮಾಡ್ತಾಯಿದ್ರು ಕೂತ್ಕೊಂಡು. ಸೊ ಅದಕ್ಕೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಈಗ ಹೋಗ್ತಾ ಇದ್ದೀವಿ. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಬಸ್ಸು ಲೇಟ್ ಆಗ್ತಾಯಿದೆ ಇಲ್ಲಿ ನಮಗೆ. ಅಂದರೆ ಆಟೋದವ್ರು ಸ್ವಲ್ಪ ಬರೋಕ್ಕೆ ಲೇಟ್ ಮಾಡಿಬಿಟ್ರು. ಈಗ ಬಸ್ಸು ಈಗ ನಮಗೆ 12:10ಗೆ ಬಸ್ ಇರೋದು. ಇನ್ನು 12 o'clock. ಈಗ 12 o'clock. ನಾವು ಅಲ್ಲಿ ಹೋಗೋಕ್ಕೆ ಅಟ್ಲೀಸ್ಟ್ 45 minutes ಬೇಕು. ಇನ್ನು ರೀಚ್ ಆಗಲ್ಲ. ಓಕೆ, ಸೊ ಪಾರ್ಟ್ 2ಅಲ್ಲೂ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ವೀಡಿಯೋ. ಬಿಕಾಸ್ ಅಂದರೆ ಬಸ್ ಲೇಟಾಗಿ ಬಂತು, ಆಟೋ ಲೇಟಾಗಿ ಬಂತು. ಸೊ ಎಲ್ಲ ಬಿಸಿ ಆಗಿಬಿಡುತ್ತು ಹೊರಡೋ ದಿನ. ಆ್ಯಂಡ್ ಅಲ್ಲೂ ಅಷ್ಟೇ ಹೋಗಿ ವೆಯ್ಟ್ ಮಾಡಬೇಕಾಗಿತ್ತು ಬಸ್ಗೋಸ್ಕರ ಬಿಸಿಲಲ್ಲಿ. ಫುಲ್ಲು ಟಯರ್ಡ್ ಆಗಿಬಿಡಿದ್ವಿ ನಾವು. ಆದರೂ ಆ ಮೂಮೆಂಟಲ್ಲಿ ಮಜಾನೇ ಮಾಡಿದ್ವಿ ಸ್ವಲ್ಪ. ಬಟ್ ಟಯರ್ಡ್ ಅನಿಸ್ತಿತ್ತು ತುಂಬ, ಬಿಕಾಸ್ ಡಿಲೇನೂ ಆಗ್ತಿತ್ತು ಟೈಮು. ನಾವು ಬೇಗ ರೀಚ್ ಆಗ್ತೀವಿ ಅಂದ್ಕೊಂಡ್ವಿ, ಬಟ್ ನೈಟ್ ರೀಚ್ ಆಗಿದ್ವಿ. ಸೊ ಇಟ್ಸ್ ಓಕೆ. ಆವಾಗ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ವೀಡಿಯೋ, ಅದಕ್ಕೆ ಇವಾಗ ತಿರ್ಗಾ ವಾಪಸ್ ವೀಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಹೊಸ ವೀಡಿಯೋಗಳು ಹಾಕ್ತೀನಿ. ಓಕೆ, ಎಸ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್.